ಈ ಸೃಷ್ಟಿಯಲ್ಲಿ ಅಸಮತೋಲನವಾಗುತ್ತಿದ್ದರೆ ಮತ್ತೊಂದೆಡೆ ಅದು ಸಮೃದ್ಧವಾಗುತ್ತಲೂ ಇತ್ತು. ಇಲ್ಲಿಯ ಪ್ರತಿಯೊಬ್ಬರೂ ಸಂತೋಷವಾಗಿದ್ದರು. ಗೋವು, ವಾಯು, ಪ್ರಕೃತಿ ಮತ್ತು ಪರಮಾತ್ಮನ ಈ ಕ್ರಿಯೆಯನ್ನು ಅವರು ಚೆನ್ನಾಗಿ ತಿಳಿದುಕೊಂಡಿದ್ದರು ಮತ್ತು ಯೋಗದ ಮುಖಾಂತರ ಅವುಗಳನ್ನವರು ಪ್ರಯೋಗದಲ್ಲಿಯೂ ತರುತ್ತಿದ್ದರು. ದೇವತೆಗಳನ್ನು ಪ್ರಸನ್ನಗೊಳಿಸಲು ಅಲ್ಲಿಯ ರಾಜರು ಯಜ್ಞಗಳನ್ನು ಅನುಷ್ಠಾನಗಳನ್ನು ಮಾಡುತ್ತಿದ್ದರು. ಯಜ್ಞಗಳಿಂದ ಪ್ರಸನ್ನರಾಗಿ ದೇವತೆಗಳೇ ಪ್ರತ್ಯಕ್ಷರಾಗುತ್ತಿದ್ದರು. ಯಜ್ಞದ ಆಹುತಿಯನ್ನು ಸ್ವೀಕರಿಸಿ ಪರಬ್ರಹ್ಮ ವಿಷ್ಣುವಿಗೆ ಸಮರ್ಪಿಸುತ್ತಿದ್ದರು. ಅವರು ಸಕಲ ಜೀವಾತ್ಮರ ಮೇಲೂ ತಮ್ಮ ಕೃಪೆ ತೋರುತ್ತಿದ್ದರು. ನೀವೆಲ್ಲರೂ ಭಕ್ತಿಪೂರ್ವಕವಾಗಿ ಹೇಳಿ, ಓಂ ನಮೋ ಭಗವತೆ ವಾಸುದೇವಾಯ. जगज्जालपालं खजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं भजेऽहम् सदाम्बोधिवासं गलत्पुष्पहासं जगत्सन्निवासं शतादित्यभासं शस्त्रं लसत्पीतवस्त्रं हसच्चारुवक्त्रं भजेऽहं भजेऽहम् रमाकण्ठहारं श्रुतिव्रातसारं जलान्तर्विहारं धराभारहारं चिदानन्दरूपं मनोज्ञस्वरूपं धृतानेकरूपं भजेऽहं भजेऽहम् जराजन्महीनं परानन्दपीनं समाधानलीनं सदैवानदीनं जगज्जन्महेतुं सुरानीककेतुं त्रिलोकैकसेतुं भजेऽहं भजेऽहम् कृताम्नायगानं खगाधीशयानं विमुक्तेर्निदानं हरारातिमानं स्वभक्तानुकूलं जगद्वृक्षमूलं निरस्तार्थशूलं भजेऽहं भजेऽहम् समस्तामरेशं द्विरेवाभकेशं जगद्विम्बलेशं हृदाकाशदेशं सदा दिव्यदेहं विमुक्ताखिलेहं सुवैकुण्ठगेहं भजेऽहं भजेऽहम् ಅಸುರ ಕುಲಕ್ಕೆ ಇರುವುದು ಒಬ್ಬನೇ ಶತ್ರು, ವಿಷ್ಣು.
ಬಿಚ್ಚಿದಂತೆ. ಯಾವುದೋ ಸ್ವರ್ಗ ಯಾವುದೋ ಇಲ್ಲಿ ಎಲ್ಲವೂ ಮಸಣವಾದವು. ಮಾನವ ಅಸುರರು ಎಲ್ಲ ಸಾಯುತ್ತಲೇ ಬದುಕಿರುವರಲ್ಲ. ವಿನಾಶದ ಕಾಲಚಕ್ರದಲ್ಲಿ ಆಡಬಾರಿ ಯಾರಿಗೂ ಗೊತ್ತಿಲ್ಲಿ. ಶೋಕದ ತುಂಬಿದ ಈ ಜಗದಲ್ಲಿ ವಿಧಿಯ ಆಟವು. ಮನುಷ್ಯತ್ವದ ಅಂತ್ಯ ಇದೆ ಧರ್ಮದೋಟವು. ಈ ಕ್ರೂರ ಕಣ್ಣುಗಳಿಗೆ ಕತ್ತಲೆ ಈ ಲೋಕ. ಈ ಪ್ರಾಣವನ್ನೇ ಕೊಲ್ಲೋ ಮೃತ್ಯುವಿನ ಕೃತ್ಯ. ಆರ್ತನಾದವೇ ಎಲ್ಲೆಲ್ಲೂ ಸ್ವಾರ್ಥ ಹೊಂದಿದೆ ಎಲ್ಲರಲ್ಲೂ. ಜೀವಿಸಲು ಉಸಿರಿಡಬೇಕು, ಪ್ರಾಣದ ಬೇಡಿಕೆ ಇಡಬೇಕು. ಭರವಸೆಯಿಲ್ಲದ ಬಾಳಿದುವೆ, ಬದುಕಲು ಸಾವಿಗೆ ಕಾದಿರುವೆ. ಜಗದ ಸಿರಿಯಾರು ಇರಬೇನು, ಮೌನವಾಗಿ ಹರಿಯೇಕಿರುವೆ, ಮೌನವಾಗಿ ಹರಿಯೇಕಿರುವೆ, ಮೌನವಾಗಿ ಹರಿಯೇಕಿರುವೆ. ಎಲ್ಲವೂ ನಾಶವಾಯಿತು. ಹೇ ಪ್ರಭು, ಎಲ್ಲಿರುವಿರಿ ನೀವು? ಅಣ್ಣ, ಇವರಲ್ಲಿ ನೇನು ಉಳಿದಿಲ್ಲ. ಇದು ಅಸಂಭವ. ಹಿರಣ್ಯಕಶ್ಯಪ, ನೆನಪಿಟ್ಟುಕೋ, ನಿನಗೆ ಅತಿ ಎತ್ತರಕ್ಕೆ ಹೋಗುವ ಆಸೆಯಲ್ಲವೇ? ಆದರೆ ಮುಂದೊಂದು ದಿನ ಬರುವುದು. ಆ ದಿನ ಇದೇ ಅಹಂಕಾರದ ಅಂತಿಮ ಮೆಟ್ಟಿಲಿಂದ ಕೆಳಗಿಳಿದು ಸ್ವತಃ ನೀನೇ ನಿನ್ನ ಸಾವನ್ನು ಆಹ್ವಾನಿಸುವೆ. ಓಂ ನಮೋ ಭಗವತೆ ವಾಸುದೇವಾಯ. ವಿಷ್ಣುವಿನಲ್ಲಿ ಅಂತ ವಿಶೇಷತೆ ಏನಿದೆ? ವಿಷ್ಣುವಿನಲ್ಲಿರುವ ವಿಶೇಷತೆ ಏನೆಂದರೆ ಅವನೊಬ್ಬ ಕುತಂತ್ರಿ, ಒಬ್ಬ ಮಾಯಾವಿ. ವಾಸ್ತವದಲ್ಲಿ ಹೆದರಿ ಅವಿತು ಕುಳಿತಿದ್ದಾನೆ. ಹೇಳಿ, ಕಪಟಿ. ವಿಷ್ಣುವಿಗೆ ಅವಿತುಕೊಳ್ಳುವುದು ಇಷ್ಟ ತಾನೆ? ನಾನು ಭೂಲೋಕವನ್ನೇ ಮರೆಮಾಚುತ್ತೇನೆ, ಆಗ ಅವನು ಬರಲೇಬೇಕಲ್ಲವೇ? ಭಗವಂತನಾಗದೆ ಬಿಡುವುದಿಲ್ಲ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಎದ್ದೇಳು ಕಶ್ಯಪ ಪುತ್ರ ಹಿರಣ್ಯಕಶ್ಯಪ. ನಾನು ನನ್ನ ತಪಸ್ಸಿನಿಂದ ಪ್ರಸನ್ನನಾಗಿದ್ದೀನಿ ವತ್ಸ. ಕೇಳು, ಏನು ಬರಬೇಕೆಂದು ಇಚ್ಛಿಸುವೆ? ಎಲ್ಲವೂ ಹೇ ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಜನಿಸಿದಂತಹ ಯಾವ ಜೀವಿಯಿಂದಲೂ ನನ್ನ ವಧೆಯಾಗದಂತಹ ವರವನ್ನು ಕೊಡಿ. ಅದು ದೇವತೆಯಾಗಲಿ, ಮಾನವನಾಗಲಿ, ಅಥವಾ ಪಶುವೇ ಆಗಲಿ. ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು. ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು. ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ಇಂತಹ ಒಂದು ವರವನ್ನು ನಾನು ಇದುವರೆಗೂ ಯಾರಿಗೂ ನೀಡಿರುವುದಿಲ್ಲ. ತಥಾಸ್ತು. ನಾನು ಚಿರಂಜೀವಿಯಾದೆ, ಅಮರನಾದೆ. ವಿಷ್ಣು, ನೋಡು ಹೇಗೆ ನಿನ್ನ ಭಕ್ತರನ್ನ ಒಬ್ಬೊಬ್ಬರನ್ನಾಗಿ ಹುಡುಕಿ ಹಿಂಸಿಸುತ್ತೇನೆ ಎಂದು. ನನಗೆ ಜನಿಸುವ ಮಗನು ಕೂಡ ಇವರಿಗೆ ಇಂತಹದ್ದೇ ದುರ್ಗತಿ ನೀಡುವನು. ಆಗಲಾದರೂ ನೀನು ಹೊರಗೆ ಬರಲೇಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಪ್ರಹ್ಲಾದ,
ನನ್ನ ಬಳಿ ಬಾ ಪುತ್ರ. ಪ್ರಣಾಮಗಳು ಪಿತಾಶ್ರೀ. ನೀನು ಗುರುಕುಲದಲ್ಲಿ ಏನೆಲ್ಲ ಕಲಿತಿದ್ದೀಯೋ ಅದರ ಆಧಾರವಾಗಿ ಹೇಳು. ಒಬ್ಬ ರಾಜ ಎಂದರೆ ಯಾರು? ಪಿತಾಶ್ರೀ, ಒಬ್ಬ ರಾಜ ಎಂದರೆ ನಿಷ್ಪಕ್ಷಪಾತವಾಗಿ ನ್ಯಾಯ ಹೇಳುವವನು. ಒಬ್ಬ ರಾಜನ ಪ್ರಥಮ ಕರ್ತವ್ಯವೇನೆಂದರೆ ಅವನು ತನ್ನ ಪ್ರಜೆಗಳನ್ನು ಆ ಮಹಾಪುರುಷನಲ್ಲಿ ಶರಣಾಗಲು ಪ್ರೇರೇಪಿಸುತ್ತಾನೆ. ಆ ಸೃಷ್ಟಿಕರ್ತನೆ ಭಗವಂತ ವಿಷ್ಣು. ಅತಿ ಆಯಿತು ಆ ವಿಷ್ಣುವಿನ ಗುಣಗಾನ. ಕರೆದೊಯ್ಯಿರಿ ಇವನನ್ನ ಇಲ್ಲಿಂದ. ಯಾವುದಾದರೂ ಸಮುದ್ರಕ್ಕೆ ಎಸೆಯಿರಿ. ಒಮ್ಮೆ ಬಂದು ನನ್ನ ಕೈಯನ್ನು ಹಿಡಿದುಕೊಳ್ಳಿ ನಾಥ. ನಿಮ್ಮನ್ನು ನೋಡಲೇಬೇಕು ನಾಥ. ದಯಮಾಡಿ ದರ್ಶನ ನೀಡಿ, ದಯಮಾಡಿ ದರ್ಶನ ನೀಡಿ ನಾಥ. हे केशव हे माधव हे गोविंद, रक्ष रक्ष पाहि पाहि परमानंद. ಅಧಮ್ಯ, ಕುಲಘಾತಕ, ನೀನಿನ್ನೂ ಬದುಕಿದೆಯಾ? ಈ ರೀತಿ ಪದೇ ಪದೇ ನಿನ್ನ ಜೀವಂತ ಮುಖವನ್ನು ನನ್ನ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ಆ ಮಾಯಾವಿ ಹೇಡಿ ವಿಷ್ಣುವನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. ನೀನು ಆ ವಿಷ್ಣುವಿನ ದಾಸನಲ್ಲವೇ? ಹಾಗಾದರೆ ಕರೆಯವನನ್ನ. ಬಹುಶಃ ನೀನು ಕರೆದ ಕೂಡಲೇ ಆ ಹೇಡಿ ನನ್ನೆದುರಿಗೆ ಬರಬಹುದು ಎಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ನರಿ ಯಾರು, ಹಾಗೆ ಸಿಂಹ ಯಾರೆಂದು. ನೀವು ಯಾರನ್ನ ಕರೆಯುತ್ತಿದ್ದೀರೋ? ಸರ್ವವ್ಯಾಪಿ ಅವರು. ಅವರು ಇಲ್ಲಿರುವ ಈ ಸಭೆಯಲ್ಲಿ ಪ್ರತಿಯೊಂದು ಜೀವಿ, ಪ್ರಾಣಿ ಅಷ್ಟೇ ಅಲ್ಲದೆ ನಿರ್ಜೀವ ವಸ್ತುಗಳಲ್ಲಿ ಉಪಸ್ಥಿತರಿದ್ದಾರೆ. ಬಚ್ಚು ಬಾಯಿ ಮಧಾಂಧ. ಪ್ರಹ್ಲಾದ, ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ? ಅವಶ್ಯವಾಗಿರುವರು. ನಾಶ ಮಾಡುವ ದಿಪದುರ್ಧನ, ಗರ್ಜನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ, ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಉಗ್ರ, ಹರಿಯಾದ ರುದ್ರ. ಭೂಮಿಯಲ್ಲೆಡೆ ಸಿಂಹತಾಂಡವ, ಅಸ್ತ್ರಶಸ್ತ್ರ ಇದ್ದರೂ ಶತ್ರು ಧವಧವ, ಅವತಾರದ ಕಾರಣ ಕುರುಳರ ದಿಕ್ಮಾರಣ, ಹರಿಯದೀಗ ಹರಿಯುತ್ತಿದೆ ರುದಿರದ ನದಿ 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 ನದಿ. ನವಹ ರೂಪಂ ನವಹ ಉಗ್ರ ರೂಪಂ ನರಸಿಂಹಾನವ, ನವಹ ರೂಪಂ ನವಹ
ಉಗ್ರ ರೂಪಂ ಜಯ 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 ನರಸಿಂಹ ಜಯ ಕಶ್ಯಪು, ನೋಡು ನನ್ನನ್ನು. ನಾನು ನರನು ಅಲ್ಲ, ಹಾಗೆ ಪಶುವು ನಾನಲ್ಲ. ನಾನು ನರಸಿಂಹ. ಮುಳುಗುತ್ತಿರುವ ಸೂರ್ಯನನ್ನು ನೋಡು. ಈಗ ಹಗಲು ಅಲ್ಲ, ರಾತ್ರಿಯೂ ಅಲ್ಲ. ಈಗ ನೀನು ಮನೆಯ ಒಳಗೂ ಇಲ್ಲ, ಹೊರಗೂ ಇಲ್ಲ. ನೋಡು, ನೀನು ಹೊಸಲಿನ ಮೇಲಿರುವೆ. ನೀನು ಭೂಮಿಯ ಮೇಲೂ ಇಲ್ಲ, ಆಕಾಶದಲ್ಲೂ ಇಲ್ಲ. ಏನೋ ನನ್ನ ಮಡಿಲಲ್ಲಿರುವೆ. ಈಗ ಶಸ್ತ್ರದ ವಿಷಯಕ್ಕೆ ಬಂದರೆ ನೋಡಲಿ ನನ್ನ ಉಗುರುಗಳು. ಇದು ಸಜೀವವೂ ಅಲ್ಲ, ಹಾಗೆ ನಿರ್ಜೀವವೂ ಅಲ್ಲ. ಬಹುಶಃ ನಿಮ್ಮ ಪತಿದೇವನನ್ನು ಓಲೈಸುವುದು ನಿಮ್ಮಿಂದ ಮಾತ್ರ ಸಾಧ್ಯ. ಖಂಡಿತವಾಗಿಯೂ ಅವರು ನನ್ನ ಪತಿದೇವರೇ. ಆದರೆ ಅವರ ಈ ರೂಪ ಹಾಗೂ ಕ್ರೋಧವನ್ನು ನೋಡಿದರೆ ನನಗೂ ಕೂಡ ಅವರ ಬಳಿ ಹೋಗಲು ಭಯವಾಗುತ್ತಿದೆ. ಅಯ್ಯೋ, ಹೇ ಪಿತಾಮಹ, ಈಗ ಈ ಪ್ರಳಯವನ್ನು ತಡೆಯಲು ನೀವೇ ಏನಾದರೂ ಉಪಾಯ ಮಾಡಬೇಕು. ಭಗವಂತ, ನಿಮ್ಮ ವಾಸ್ತವಿಕ ರೂಪದ ದರ್ಶನವನ್ನು ನೀಡಿ.
ಭಗವತೆ ವಾಸುದೇವಾಯ ನಮಃ.